ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುವೇ ಸರ್ವಲೋಕಾನಾಂ ಬೀಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಭಿಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಃ ಸುರಸುರೈಃ ಸರ್ವವಿಘ್ನಹರಸ್ತಸ್ಮೈ ಗಣಾಧಿಪತಯೇ ನಮಃ. ಸಂಕಲ್ಪ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀ ಪರಾಭವನಾಮ ಸಂವತ್ಸರೆ ಆಯನೆ ಋತೌ ಮಾಸೆ ಪಕ್ಷ ತಿಥೌ ಶುಭನಕ್ಷತ್ರೆ ಶುಭಯೋಗೆ ಶುಭಕರಣೆ ಏವಂ ಗುಣವಿಶೇಷಾಣಾಂ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಅಷ್ಟೈಶ್ವರ್ಯ ಅಭಿವೃದ್ಧ್ಯರ್ಥಂ ಧನ ಕನಕ ವಸ್ತು ವಾಹನ ಸುಖ ಶಾಂತಿ ಫಲಸಿದ್ಧ್ಯರ್ಥಂ ಮಮ ಮನೋಕಾಮನ ಫಲಸಿದ್ಧ್ಯರ್ಥಂ ವಿವಾಹ ಪ್ರತಿಬಂಧಕ ದೋಷ ಪರಿಹಾರಾರ್ಥಂ ಮಮ ಗೃಹೆ ಮಂಗಳ ಕಾರ್ಯ ಅಭಿವೃದ್ಧ್ಯರ್ಥಂ. ಯಾವ ಇಷ್ಟಾರ್ಥ ನೆರವೇರಿಕೆಗಾಗಿ ಈ ಪಾರಾಯಣ ಮಾಡ್ತಾ ಇದ್ದೀರೋ ಆ ಕೋರಿಕೆಯನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರೀತ್ಯರ್ಥಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿನಃ ಕಲ್ಯಾಣ ಕಥಾ ಪಾರಾಯಣ ಕರಿಷ್ಯೆ. ಮತ್ತೆ ಕಥೆಯನ್ನು ಪಾರಾಯಣ ಮಾಡುವುದು. ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಕಥೆ. ಪೀಠಿಕೆ. ಶ್ರೀ ಮಹಾವಿಷ್ಣು ಲೋಕಪಾಲಕ ಸಾಧುಗಳ ರಕ್ಷಣೆಗಾಗಿ ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ ಮಹಾವಿಷ್ಣು ಎಷ್ಟೋ ಅವತಾರಗಳಲ್ಲಿ ಪ್ರತಿಯುಗದಲ್ಲೂ ಅವತರಿಸುತ್ತಾರೆ. ಅಂತಹ ಅವತಾರಗಳಲ್ಲಿ 21 ಮುಖ್ಯ ಅವತಾರಗಳಿವೆ. ಅವುಗಳನ್ನು ಏಕವಿಂಶತಿ ಅವತಾರಗಳು ಎಂದು ಕರೆಯುತ್ತಾರೆ. ಅವುಗಳಲ್ಲಿ ಅತಿ ಮುಖ್ಯ 10 ಅವತಾರಗಳನ್ನು ದಶಾವತಾರಗಳು ಎಂದು ಕರೆಯುತ್ತಾರೆ. ಈ ದಶಾವತಾರಗಳಲ್ಲಿ 4ನೇ ಅವತಾರವೇ ಶ್ರೀ ನರಸಿಂಹಸ್ವಾಮಿ ಅವತಾರ. ಮಹಾಲಕ್ಷ್ಮಿಯನ್ನು ಶ್ರೀ ಎಂದು ಕರೆಯುವುದರಿಂದ ಅವರ ಹೆಸರನ್ನು ಕೂಡ ಸೇರಿಸಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಎಂದು ನರಸಿಂಹಸ್ವಾಮಿಯನ್ನು ಕರೆಯುತ್ತಾರೆ. ಮಹಾವಿಷ್ಣು ಪಡೆದಂತಹ ಪ್ರತಿ ಅವತಾರದಲ್ಲೂ ವಿಶೇಷತೆ ಇದೆ. ಅದೇ ನರಸಿಂಹ ಅವತಾರದಲ್ಲೂ ಕೂಡ ಹಲವು ವಿಶೇಷತೆಗಳಿವೆ. ಭಕ್ತನ ಮಾತನ್ನು ನಿಜ ಮಾಡಲು ಅವತರಿಸಿದ ಮೂರ್ತಿ ಹಾಗೂ ಸೇವಕನನ್ನು ಶಾಪ ವಿಮುಕ್ತನನ್ನಾಗಿ ಮಾಡಿದಂತಹ ಮೂರ್ತಿ ಮತ್ತು ಸರ್ವಾಂತರ್ಯಾಮಿ ತತ್ವ. ಇದೆಲ್ಲವೂ ಸ್ಪಷ್ಟವಾಗಿ ಈ ಅವತಾರದಲ್ಲಿ ನಾವು ಕಾಣಬಹುದು. ಹಿರಣ್ಯಕಶಿಪುವನ್ನು ಸಂಹರಿಸಲು ಎಷ್ಟೋ ಅಡೆತಡೆಗಳು ನಿಯಂತ್ರಣಗಳು ಇದ್ದರೂ ಕೂಡ ಅವೆಲ್ಲದಕ್ಕೂ ಉಪಾಯ ಯೋಚಿಸಿ ಕೊನೆಗೆ ಈ ರಾಕ್ಷಸನ ವಧೆ ಮಾಡಲು ಮಹಾವಿಷ್ಣುವು ಅರ್ಧ ಮನುಷ್ಯ ಅರ್ಧ ಮೃಗದ ರೂಪ ತಾಳಿದನು. ಕೇವಲ ಈ ಅವತಾರದಲ್ಲಿ ಈ ರೂಪವನ್ನು ಮಾತ್ರ ನೋಡಬಹುದು. ಹೀಗೆ ಎಷ್ಟೋ ವಿಶೇಷತೆಗಳು ಈ ಅವತಾರದಲ್ಲಿದೆ. ನರಸಿಂಹ ಸ್ವಾಮಿಯನ್ನು ಅನೇಕ ರೂಪಗಳಿಂದ ಅರ್ಚನೆ ಮಾಡುತ್ತಾರೆ. ಪಂಚರಾತ್ರಾಗಮನದಲ್ಲಿ 70ಕ್ಕೂ ಹೆಚ್ಚು ನರಸಿಂಹ ಮೂರ್ತಿಗಳ ಪ್ರಸ್ತಾವನೆ ಮಾಡಲಾಗಿದೆ. ನರಸಿಂಹಸ್ವಾಮಿ ಕೂತಿದ್ದರೂ ಅಥವಾ ನಿಂತಿದ್ದರೂ ವಿವಿಧ ಭಂಗಿಗಳ ಪ್ರಕಾರ ಅಥವಾ ಕೈಯಲ್ಲಿ ಹಿಡಿದ ಆಯುಧಗಳ ಪ್ರಕಾರ ಈ ಮೂರ್ತಿಗಳಲ್ಲಿರುವಂತಹ ವೈವಿಧ್ಯತೆಗಳನ್ನು ಹೇಳುತ್ತಾರೆ. ಇವುಗಳಲ್ಲಿ ನವನರಸಿಂಹ ವ್ಯೂಹಗಳೆಂಬುದು ಅಂದರೆ 9 ಮುಖ್ಯ ನರಸಿಂಹ ರೂಪಗಳು. ಅದುವೇ ಉಗ್ರ ನರಸಿಂಹ, ಕ್ರೋಧ ನರಸಿಂಹ, ವೀರ ನರಸಿಂಹ, ವಿಳಂಬ ನರಸಿಂಹ, ಕೋಪ ನರಸಿಂಹ, ಯೋಗ ನರಸಿಂಹ, ಘೋರ ನರಸಿಂಹ, ಸುದರ್ಶನ ನರಸಿಂಹ ಮತ್ತು ಲಕ್ಷ್ಮೀ ನರಸಿಂಹ. ಈ ಎಲ್ಲ ರೂಪಗಳಲ್ಲಿ 9ನೇ ರೂಪವಾದ ಲಕ್ಷ್ಮೀ ನರಸಿಂಹ ತುಂಬಾ ಪ್ರಶಾಂತವಾಗಿರುತ್ತಾರೆ.
ಶ್ರೀ ಲಕ್ಷ್ಮೀ ನರಸಿಂಹನನ್ನು ಪೂಜಿಸಿದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ, ಸಕಲ ಶುಭ ಉಂಟಾಗುತ್ತದೆ. ಲೋಕ ಕಲ್ಯಾಣಕ್ಕಾಗಿ ಮಹಾವಿಷ್ಣು ಅವತಾರ ಪಡೆದ ಪ್ರತಿ ಬಾರಿಯೂ ಮಹಾಲಕ್ಷ್ಮಿಯು ಕೂಡ ಜೊತೆಗೆ ಅವತಾರ ಪಡೆದು ಮಹಾವಿಷ್ಣುವನ್ನು ವಿವಾಹವಾಗಿದ್ದಾರೆ. ಈಗ ನಾವು ನರಸಿಂಹ ಅವತಾರದಲ್ಲಿ ಮಹಾಲಕ್ಷ್ಮಿಯ ಜೊತೆ ಯಾವ ರೀತಿ ವಿವಾಹವಾಯಿತೆಂದು ನೋಡೋಣ. ಚೆಂಚುಲಕ್ಷ್ಮಿ ಎಂಬುದು ಲಕ್ಷ್ಮೀದೇವಿಯ ಒಂದು ಅವತಾರ ಹಾಗೂ ನರಸಿಂಹಸ್ವಾಮಿಯ ಹೆಂಡತಿ. ಈ ಅವತಾರದಲ್ಲಿ ಈಕೆ ಒಂದು ಗಿರಿಜನರ ದೇವತೆ. ಅಸುರನಾದ ಹಿರಣ್ಯಕಶಿಪುವಿನ ರಕ್ತವನ್ನು ಕುಡಿದು ಮತ್ತಿನಲ್ಲಿದ್ದ ನರಸಿಂಹಸ್ವಾಮಿ ಅವರು ದೇಹದ ಮೇಲೆ ನಿಯಂತ್ರಣ ಕಳೆದುಕೊಂಡರು. ಹಾಗಾಗಿ ಹತ್ತಿರದಲ್ಲಿದ್ದ ಗಿರಿಜನ ವರ್ಗಗಳ ಮೇಲೆ ದಾಳಿ ಮಾಡಲು ಶುರು ಮಾಡಿದರು. ಇನ್ನು ಗಿರಿಜನರೆಲ್ಲರೂ ಹೆದರಿ ಓಡೋಕೆ ಪ್ರಾರಂಭಿಸಿದರು. ಆ ಸಮಯದಲ್ಲಿ ಚೆಂಚು ಎಂಬ ಒಬ್ಬಳು ಗಿರಿಜನ ಮಹಿಳೆ ಧೈರ್ಯವಾಗಿ ನರಸಿಂಹಸ್ವಾಮಿಯ ಮುಂದೆ ನಿಂತುಕೊಂಡು ಅವರಿಗೆ ಸವಾಲೆಸೆದಳು. ಚೆಂಚು ಕಣ್ಣಲ್ಲಿದ್ದ ಧೈರ್ಯವನ್ನು ನೋಡಿದ ನರಸಿಂಹಸ್ವಾಮಿ ಅಲ್ಲೇ ನಿಂತುಬಿಟ್ಟರು. ನಾನು ಕೇಳಿದ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸಿದರೆ ನಾನು ನಿಮಗೆ ಹೋಗಲು ಅನುಮತಿ ಕೊಡುತ್ತೇನೆ ಅಂದಳು ಚೆಂಚು. ನರಸಿಂಹಸ್ವಾಮಿ ಅದಕ್ಕೆ ಒಪ್ಪಿಕೊಂಡರು. ಅದರ ನಂತರ ಚೆಂಚು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗದೆ ತನ್ನ ತಪ್ಪು ಒಪ್ಪಿಕೊಂಡು ಶಾಂತಗೊಂಡರು ನರಸಿಂಹಸ್ವಾಮಿ. ಬಳಿಕ ಆಕೆಯ ಧೈರ್ಯ, ಸಾಹಸ, ಬುದ್ಧಿವಂತಿಕೆ ಹಾಗೂ ಸೌಂದರ್ಯಕ್ಕೆ ಮೆಚ್ಚಿ ಆಕೆಯನ್ನು ಪ್ರೀತಿಸಿ ಮದುವೆಯೂ ಆಗುವಂತೆ ಕೇಳಿದರು. ಅದಕ್ಕೆ ಚೆಂಚು ಕೂಡ ಒಪ್ಪಿಕೊಂಡರು. ಹಾಗಾಗಿ ಅಲ್ಲೇ ಇಬ್ಬರು ಮದುವೆ ಕೂಡ ನಡೆಯಿತು. ಅಂದಿನಿಂದ ನರಸಿಂಹಸ್ವಾಮಿಯೇ ಚೆಂಚು ಜನಾಂಗದವರೆಲ್ಲರನ್ನು ಕಾಪಾಡಿದರು. ಅಂದಿನಿಂದ ಆ ಗಿರಿಜನರು ನರಸಿಂಹಸ್ವಾಮಿಯನ್ನು ಅವರ ಕುಲದೇವರಂತೆ, ಚೆಂಚುಲಕ್ಷ್ಮಿಯನ್ನು ಕುಲದೇವತೆಯಂತೆ ಪೂಜಿಸಲು ಶುರು ಮಾಡಿದರು. ಇವರನ್ನು ಅಹೋಬಿಲಂ ಎಂಬ ಪ್ರಾಂತ್ಯದಲ್ಲಿ ಗಿರಿಜನರು ಪೂಜಿಸುತ್ತಿದ್ದರು. ಚೆಂಚು ಲಕ್ಷ್ಮಿಯ ಧೈರ್ಯ, ಸಾಹಸ ಹಾಗೂ ಆಕೆಯಿಂದ ರಕ್ಷಿಸಲ್ಪಟ್ಟ ಕಾರಣ ಆ ಗಿರಿಜನರು ಚೆಂಚು ಗಿರಿಜನ ಎಂದು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡರು. ಕಲಿಯುಗದ ದೈವವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕುಲದೇವರು ಶ್ರೀ ನರಸಿಂಹಸ್ವಾಮಿ. ಈ ವಿಷಯ ವೆಂಕಟೇಶ್ವರ ಸ್ವಾಮಿಯ ಮದುವೆಯ ಆಮಂತ್ರಣ ಪತ್ರದಲ್ಲಿ ಬರೆಯಲಾಗಿದೆ. ಹಾಗೆ ಚೆಂಚು ಜನಾಂಗದಲ್ಲಿ ನರಸಿಂಹಸ್ವಾಮಿ ಬೇಟೆಗಾರನಂತೆ ವಾಸ ಮಾಡಿದರು ಎಂಬುದಕ್ಕೂ ಕೂಡ ಕೆಲವು ಆಧಾರಗಳು ಸಿಕ್ಕಿವೆ. ಪ್ರಜೆಗಳ ರಕ್ಷಣೆಗಾಗಿ, ಯೋಗಕ್ಷೇಮಕ್ಕಾಗಿ ಅಹೋಬಿಲದಲ್ಲಿ ಸ್ವತಃ ವೆಂಕಟೇಶ್ವರ ಸ್ವಾಮಿಯೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನರಸಿಂಹಸ್ವಾಮಿಯು ಅತಿ ಪ್ರಸನ್ನನಾಗಿ, ಪ್ರಶಾಂತವಾಗಿ, ಸಾಧಾರಣ ರೀತಿಯಲ್ಲಿ ಪೂಜೆಗಳನ್ನು ಸ್ವೀಕರಿಸುತ್ತಾರೆ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪೂಜಿಸಿದರೆ ಎಲ್ಲ ರೀತಿಯ ಶುಭ ಫಲ ಉಂಟಾಗುತ್ತದೆ, ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ. ಈ ಕತೆ ಕೇಳಿದವರಿಗೂ ಹೇಳಿದವರಿಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪೂರ್ಣಾನುಗ್ರಹ ಪ್ರಾಪ್ತಿಯಾಗುವುದು. ಪಾರಾಯಣ ನಂತರ ಕಲ್ಯಾಣ ಕಥಾ ಪಾರಾಯಣ ಕಾಲೇ ಮಧ್ಯೆ ಮಂತ್ರತಂತ್ರ ಕ್ರಿಯಾವರ್ಣ ಅಕ್ಷರ ಪದಭ್ರಷ್ಟ ಲೋಪದೋಷ ಪರಿಹಾರ್ಥಂ ನಾಮತ್ರಯ ಮಹಾಮಂತ್ರ ಜಪ ಕರಿಷ್ಯೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತ್ಯೇ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಿ ಓಂ ತತ್ಸತ್. ಶ್ರೀಮನ್ನಾರಾಯಣಾರ್ಪಣಮಸ್ತು. ಫಲಶ್ರುತಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣ ಕಥಾ ಪಾರಾಯಣ ಮಾಡುವುದರಿಂದ ಮದುವೆ ವಿಚಾರಗಳಲ್ಲಿ ತೊಂದರೆಗಳು ಇದ್ದರೆ, ಮನೆಯಲ್ಲಿ ಪ್ರಯತ್ನಪಟ್ಟರೂ ಮಂಗಳ ಕಾರ್ಯ ಮಾಡಲು ಆಗದೇ ಇದ್ದರೆ, ಯಾವುದಾದರೂ ಕೆಟ್ಟ ಪ್ರಯೋಗ ಅಂದರೆ ಮಾಟ, ಮಂತ್ರ, ಯಂತ್ರತಂತ್ರ ಪ್ರಯೋಗ ನಮ್ಮ ಮೇಲೆ ಆಗಿದ್ದರೆ, ವ್ಯಾಪಾರದಲ್ಲಿ ನಷ್ಟ ಅಥವಾ ನರದೃಷ್ಟಿ ಆದಾಗ ಶತ್ರುಬಾಧೆ ಪರಿಹಾರ ಮಾಡಿಕೊಳ್ಳಲು, ಮಕ್ಕಳಿಗೆ ಸನ್ಮಾರ್ಗ, ಉತ್ತಮ ಸಂಸ್ಕಾರ ಪ್ರಾಪ್ತಿಗಾಗಿ ಇತ್ಯಾದಿಗಳಿಗಾಗಿ ಈ ಕತೆ ಪಾರಾಯಣ ಮಾಡಿದವರಿಗೆ
ದೋಷ ಪರಿಹಾರಗಳು ಆಗುತ್ತದೆ. ಒಬ್ಬನೇ ಒಬ್ಬ ಬಾಲಕ ಕರೆದರೂ ಬರುತ್ತೇನೆ ಎಂದು ತೋರಿಸುವುದಕ್ಕೆ, ಭಕ್ತಿಯಿಂದ ಕರೆದರೆ ಭಗವಂತ ಹೇಗಾದರೂ ಬಂದೇ ಬರುತ್ತಾನೆ ಎಂದು ತೋರಿಸುವುದಕ್ಕೆ, ಭಕ್ತಿ ಒಂದಿದ್ದರೆ ಏನನ್ನಾದರೂ ಗೆಲ್ಲಬಹುದು ಎಂದು ತೋರಿಸುವುದಕ್ಕೆ ನರಸಿಂಹಸ್ವಾಮಿ ಅವತಾರ ಒಂದು ಸಣ್ಣ ಉದಾಹರಣೆ. ಶುಭಮಸ್ತು.